ಗ್ಲೋಬಲ್ ಟೈಮ್ಸ್ಗೆ ನಿಷೇಧವನ್ನ ಹೇರಲಾಗಿದೆ. ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಂತಹ ಗ್ಲೋಬಲ್ ಟೈಮ್ಸ್ ಚೀನಾ ಕುತಂತ್ರಕ್ಕೆ ಭಾರತ ಸರ್ಕಾರದಿಂದ ಈ ರೀತಿಯಾಗಿ ಗುಣ ಕೊಟ್ಟಿದೆ. ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿಷೇಧ. ಸರ್, ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಂಜಿತ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಹಾಗೆ ಜಮ್ಮುವಿನಲ್ಲಿ ಗಡಿ ಭಾಗದಲ್ಲಿ ಎಲ್ಒಸಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ವ್ಯಾಪಾರ ವಹಿವಾಟುಗಳು ನಡೆಯೋದು ಶ್ರೀನಗರದಲ್ಲಿ ಅತಿ ಹೆಚ್ಚು. ಸೇನೆಯ ಹೆಡ್ ಕ್ವಾರ್ಟರ್ಸ್ ಗಳಿರೋದು ಕೂಡ ಅತಿ ಹೆಚ್ಚು. ಮತ್ತೆ ಅಫಿಷಿಯಲ್ ಜನ ಮತ್ತೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಗಳು ಕೂಡ ಇರೋದು ಶ್ರೀನಗರದಲ್ಲೇ ಹೆಚ್ಚು. ಈ ಕಾರಣದಿಂದ ಅಲ್ಲಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರ ಯಾವಾಗ್ಲೂ ಕೂಡ ಇರುತ್ತೆ. ನೀವ್ ಹೇಳ್ದಂಗೆ LOC ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಈಗ ಜನ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸತತ 2 ದಿನಗಳಿಂದ ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಕೆಲವು ಭಾಗ ಉರಿ ಆಗಿರ್ಬೋದು ಅಥವಾ ಬಾಂಡಿ ಆಗಿರ್ಬೋದು ಸೇರಿದಂತೆ ಕೆಲವು LOCಯ ಭಾಗಗಳಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಇದೆ. ಮತ್ತೆ ಯಾವುದೇ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ವರದಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿನ ಜನ ಏನು ಖಾಲಿ ಮಾಡಿಕೊಂಡು ನಿರಾಶ್ರಿತರ ಸ್ಥಳಗಳಿಗೆ ಅಥವಾ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ರು, ಅವರಿಗೆ ಅವರ ಮನೆಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿದ್ರಿಂದಾಗಿ ಶೆಲ್ ದಾಳಿಯಿಂದಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅವರನ್ನ ಬಾರಾಮುಲ್ಲಾ ಕಡೆಗೆ ಅತಿ ಹೆಚ್ಚು ಅಲ್ಲಿ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಶಿಫ್ಟ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮನೆಗಳತ್ತ ಬರ್ತಾ ಇದ್ದಾರೆ. ಕೃಷಿ ಗ್ಲೋಬಲ್ ಟೈಮ್ಸ್ಗೆ ನಿಷೇಧವನ್ನ ಹೇರಲಾಗಿದೆ. ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಂತಹ ಗ್ಲೋಬಲ್ ಟೈಮ್ಸ್ ಚೀನಾ ಕುತಂತ್ರಕ್ಕೆ ಭಾರತ ಸರ್ಕಾರದಿಂದ ಈ ರೀತಿಯಾಗಿ ಗುಣ ಕೊಟ್ಟಿದೆ. ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿಷೇಧ. ಸರ್, ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಂಜಿತ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಹಾಗೆ ಜಮ್ಮುವಿನಲ್ಲಿ ಗಡಿ ಭಾಗದಲ್ಲಿ LOCಯಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ವ್ಯಾಪಾರ ವಹಿವಾಟುಗಳು ನಡೆಯೋದು ಶ್ರೀನಗರದಲ್ಲಿ ಅತಿ ಹೆಚ್ಚು. ಸೇನೆಯ ಹೆಡ್ ಕ್ವಾರ್ಟರ್ಸ್ ಗಳಿರೋದು ಕೂಡ ಅತಿ ಹೆಚ್ಚು. ಮತ್ತೆ ಅಫಿಷಿಯಲ್ ಜನ ಮತ್ತೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಗಳು ಕೂಡ ಇರೋದು ಶ್ರೀನಗರದಲ್ಲೇ ಹೆಚ್ಚು. ಈ ಕಾರಣದಿಂದ ಅಲ್ಲಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರ ಯಾವಾಗ್ಲೂ ಕೂಡ ಇರುತ್ತೆ. ನೀವ್ ಹೇಳ್ದಂಗೆ LOC ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಈಗ ಜನ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸತತ 2 ದಿನಗಳಿಂದ ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಕೆಲವು ಭಾಗ ಉರಿ ಆಗಿರ್ಬೋದು ಅಥವಾ ಬಾಂಡಿ ಆಗಿರ್ಬೋದು ಸೇರಿದಂತೆ ಕೆಲವು LOCಯ ಭಾಗಗಳಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಇದೆ. ಮತ್ತೆ ಯಾವುದೇ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ವರದಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿನ ಜನ ಏನು ಖಾಲಿ ಮಾಡಿಕೊಂಡು ನಿರಾಶ್ರಿತರ ಸ್ಥಳಗಳಿಗೆ ಅಥವಾ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ರು, ಅವರಿಗೆ ಅವರ ಮನೆಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿದ್ರಿಂದಾಗಿ ಶೆಲ್ ದಾಳಿಯಿಂದಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅವರನ್ನ ಬಾರಾಮುಲ್ಲಾ ಕಡೆಗೆ ಅತಿ ಹೆಚ್ಚು ಅಲ್ಲಿ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಶಿಫ್ಟ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮನೆಗಳತ್ತ ಬರ್ತಾ ಇದ್ದಾರೆ. ಕೃಷಿ ಗ್ಲೋಬಲ್ ಟೈಮ್ಸ್ಗೆ ನಿಷೇಧವನ್ನ ಹೇರಲಾಗಿದೆ. ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಂತಹ ಗ್ಲೋಬಲ್ ಟೈಮ್ಸ್ ಚೀನಾ ಕುತಂತ್ರಕ್ಕೆ ಭಾರತ ಸರ್ಕಾರದಿಂದ ಈ ರೀತಿಯಾಗಿ ಗುಣ ಕೊಟ್ಟಿದೆ. ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿಷೇಧ. ಸರ್, ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಂಜಿತ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಹಾಗೆ ಜಮ್ಮುವಿನಲ್ಲಿ ಗಡಿ ಭಾಗದಲ್ಲಿ LOCಯಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ವ್ಯಾಪಾರ ವಹಿವಾಟುಗಳು ನಡೆಯೋದು ಶ್ರೀನಗರದಲ್ಲಿ ಅತಿ ಹೆಚ್ಚು. ಸೇನೆಯ ಹೆಡ್ ಕ್ವಾರ್ಟರ್ಸ್ ಗಳಿರೋದು ಕೂಡ ಅತಿ ಹೆಚ್ಚು. ಮತ್ತೆ ಅಫಿಷಿಯಲ್ ಜನ ಮತ್ತೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಗಳು ಕೂಡ ಇರೋದು ಶ್ರೀನಗರದಲ್ಲೇ ಹೆಚ್ಚು. ಈ ಕಾರಣದಿಂದ ಅಲ್ಲಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರ ಯಾವಾಗ್ಲೂ ಕೂಡ ಇರುತ್ತೆ. ನೀವ್ ಹೇಳ್ದಂಗೆ LOC ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಈಗ ಜನ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸತತ 2 ದಿನಗಳಿಂದ ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಕೆಲವು ಭಾಗ ಉರಿ ಆಗಿರ್ಬೋದು ಅಥವಾ
ಬಾಂಡಿ ಆಗಿರಬಹುದು ಸೇರಿದಂತೆ ಕೆಲವು LOCಯ ಭಾಗಗಳಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಇದೆ. ಮತ್ತೆ ಯಾವುದೇ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ವರದಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿನ ಜನ ಏನು ಖಾಲಿ ಮಾಡಿಕೊಂಡು ನಿರಾಶ್ರಿತರ ಸ್ಥಳಗಳಿಗೆ ಅಥವಾ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ರು. ಅವರಿಗೆ ಅವರ ಮನೆಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿದ್ರಿಂದಾಗಿ ಶೆಲ್ ದಾಳಿಯಿಂದಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅವರನ್ನ ಬಾರಾಮುಲ್ಲಾ ಕಡೆಗೆ ಅತಿ ಹೆಚ್ಚು ಅಲ್ಲಿ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಶಿಫ್ಟ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಈಗ ತಮ್ಮ ಮನೆಗಳತ್ತ ಬರ್ತಾ ಇದ್ದಾರೆ. ಕೃಷಿ ಗ್ಲೋಬಲ್ ಟೈಮ್ಸ್ಗೆ ನಿಷೇಧವನ್ನ ಹೇರಲಾಗಿದೆ. ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಂತಹ ಗ್ಲೋಬಲ್ ಟೈಮ್ಸ್ ಚೀನಾ ಕುತಂತ್ರಕ್ಕೆ ಭಾರತ ಸರ್ಕಾರದಿಂದ ಈ ರೀತಿಯಾಗಿ ಗುಣ ಕೊಟ್ಟಿದೆ. ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿಷೇಧ. ಸರ್, ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಂಜಿತ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಹಾಗೆ ಜಮ್ಮುವಿನಲ್ಲಿ ಗಡಿ ಭಾಗದಲ್ಲಿ LOCಯಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ವ್ಯಾಪಾರ ವಹಿವಾಟುಗಳು ನಡೆಯೋದು ಶ್ರೀನಗರದಲ್ಲಿ ಅತಿ ಹೆಚ್ಚು. ಸೇನೆಯ ಹೆಡ್ ಕ್ವಾರ್ಟರ್ಸ್ ಗಳಿರೋದು ಕೂಡ ಅತಿ ಹೆಚ್ಚು. ಮತ್ತೆ ಅಫಿಷಿಯಲ್ ಜನ ಮತ್ತೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಗಳು ಕೂಡ ಇರೋದು ಶ್ರೀನಗರದಲ್ಲೇ ಹೆಚ್ಚು. ಈ ಕಾರಣದಿಂದ ಅಲ್ಲಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರ ಯಾವಾಗ್ಲೂ ಕೂಡ ಇರುತ್ತೆ. ನೀವು ಹೇಳ್ದಂಗೆ LOC ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಈಗ ಜನ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸತತ 2 ದಿನಗಳಿಂದ ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಕೆಲವು ಭಾಗ ಉರಿ ಆಗಿರಬಹುದು ಅಥವಾ ಏನು ಬಾಂಡಿ ಆಗಿರಬಹುದು ಸೇರಿದಂತೆ ಕೆಲವು LOCಯ ಭಾಗಗಳಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಇದೆ. ಮತ್ತೆ ಯಾವುದೇ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ವರದಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿನ ಜನ ಏನು ಖಾಲಿ ಮಾಡಿಕೊಂಡು ನಿರಾಶ್ರಿತರ ಸ್ಥಳಗಳಿಗೆ ಅಥವಾ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ರು. ಅವರಿಗೆ ಅವರ ಮನೆಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿದ್ರಿಂದಾಗಿ ಶೆಲ್ ದಾಳಿಯಿಂದಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅವರನ್ನ ಬಾರಾಮುಲ್ಲಾ ಕಡೆಗೆ ಅತಿ ಹೆಚ್ಚು ಅಲ್ಲಿ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಶಿಫ್ಟ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಈಗ ತಮ್ಮ ಮನೆಗಳತ್ತ ಬರ್ತಾ ಇದ್ದಾರೆ. ಕೃಷಿ ಗ್ಲೋಬಲ್ ಟೈಮ್ಸ್ಗೆ ನಿಷೇಧವನ್ನ ಹೇರಲಾಗಿದೆ. ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಂತಹ ಗ್ಲೋಬಲ್ ಟೈಮ್ಸ್ ಚೀನಾ ಕುತಂತ್ರಕ್ಕೆ ಭಾರತ ಸರ್ಕಾರದಿಂದ ಈ ರೀತಿಯಾಗಿ ಗುಣ ಕೊಟ್ಟಿದೆ. ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿಷೇಧ. ಸರ್, ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಂಜಿತ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಹಾಗೆ ಜಮ್ಮುವಿನಲ್ಲಿ ಗಡಿ ಭಾಗದಲ್ಲಿ LOCಯಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ವ್ಯಾಪಾರ ವಹಿವಾಟುಗಳು ನಡೆಯೋದು ಶ್ರೀನಗರದಲ್ಲಿ ಅತಿ ಹೆಚ್ಚು. ಸೇನೆಯ ಹೆಡ್ ಕ್ವಾರ್ಟರ್ಸ್ ಗಳಿರೋದು ಕೂಡ ಅತಿ ಹೆಚ್ಚು. ಮತ್ತೆ ಅಫಿಷಿಯಲ್ ಜನ ಮತ್ತೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಗಳು ಕೂಡ ಇರೋದು ಶ್ರೀನಗರದಲ್ಲೇ ಹೆಚ್ಚು. ಈ ಕಾರಣದಿಂದ ಅಲ್ಲಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರ ಯಾವಾಗ್ಲೂ ಕೂಡ ಇರುತ್ತೆ. ನೀವು ಹೇಳ್ದಂಗೆ LOC ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಈಗ ಜನ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸತತ 2 ದಿನಗಳಿಂದ ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಕೆಲವು ಭಾಗ ಉರಿ ಆಗಿರಬಹುದು ಅಥವಾ ಏನು ಬಾಂಡಿ ಆಗಿರಬಹುದು ಸೇರಿದಂತೆ ಕೆಲವು LOCಯ ಭಾಗಗಳಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಇದೆ. ಮತ್ತೆ ಯಾವುದೇ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ವರದಿ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿನ ಜನ ಏನು ಖಾಲಿ ಮಾಡಿಕೊಂಡು ನಿರಾಶ್ರಿತರ ಸ್ಥಳಗಳಿಗೆ ಅಥವಾ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ರು. ಅವರಿಗೆ ಅವರ ಮನೆಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿದ್ರಿಂದಾಗಿ ಶೆಲ್ ದಾಳಿಯಿಂದಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅವರನ್ನ ಬಾರಾಮುಲ್ಲಾ ಕಡೆಗೆ ಅತಿ ಹೆಚ್ಚು ಅಲ್ಲಿ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಶಿಫ್ಟ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಈಗ ತಮ್ಮ ಮನೆಗಳತ್ತ ಬರ್ತಾ ಇದ್ದಾರೆ.